ಹಾಗೂ ಅಲ್ಲಿ ನಮ್ಮ ಅಕ್ಕ ಕುಂತಾರೆ ಕುಂತು ಮಾತು ಭಾಷಣ ಬಿಗ್ಲತ್ತಾರ ಅವ್ರು ನಮ್ಮ ಅಕ್ಕವರು. ಇದೆಲ್ಲ ಅಲ್ಲಿ ನಮ್ಮ ಭಾವರು, ಇದೆಲ್ಲ ಅವ್ರ ಫ್ರೆಂಡ್ಸ್ಗಳು ನಿಂತಾರೆ. ಎಲ್ಲ ತರಕಾರಿ ಇವನು ಹೀರೋ ಖಾಲಿ ರಾಕಿ ಅಂತ ಇವನು ತಮ್ಮ ಜಾಕಿ ಅಂತ ವಿಕ್ಕಿ. ಹಾಯ್ ಅನ್ರಗ ಈ ಕಡೆ ನೋಡೋಣ. ನೆಕ್ಸ್ಟ್ ಎಣ್ಣೆ ಎಷ್ಟು ಲೀಟ್ರ್ ಹಾಕ್ತೀವಿ? ಎಷ್ಟು ಇದನ್ನು 2 kg. 2 kg. ಎಷ್ಟು ಜನ ಊಟ ಮಾಡೋಕ್ಕೆ ಇದು? 250 ಜನ. ಥೋಡೆ ಜೋರಾಗಿ ಹೇಳು. 250 ಜನಪ್ಪ. ಹಾಯ್ ಗೈಸ್. ಇದಕ್ಕೆ ತಪ್ಪಲ್ ಮಸಾಲ. ಏನು ತಪ್ಪಲ್ ಮಸಾಲ ಅಂತೀವಿ ನಮ್ಮ ಕಡೆ. ಕಡಿ ಮಸಾಲಾನು, ಸಾಜೀರಾ ಮಸಾಲಾನು. ಸಾಜೀರಾ ಇದು ತಪ್ಪಲು ಪತ್ತ ಮಸಾಲ. ಅದೀಗ ಹಾಕ್ಬೇಕು ಎಣ್ಣೆಯಲ್ಲಿ ಹಾಕಬೇಕು. ಸ್ವಲ್ಪ ಧನಿಯಾ, ಜೀರಿಗೆ ಇವೆಲ್ಲ ಮಿಕ್ಸ್ ಇರ್ತವೆ. ಏನೇನಿದೆ ಅದೆಲ್ಲ ಹಾಕ್ಬೇಕಾ? ಏನದು? ಏನು ಅದೇನು? ಈರುಳ್ಳಿ ಉಳ್ಳಾಗಡ್ಡಿ ಏನು ಪರವಾಗಿಲ್ಲ, ಏನಂದ್ರೆ ಬೆಳೀತದೆ. ಈ ಉಳ್ಳಾಗಡ್ಡಿ ಎಲ್ಲ ಅಷ್ಟು ಒಂದೇ ಸಲ ಹಾಕ್ಬೇಕಾ? ನೆಕ್ಸ್ಟ್ ಈರುಳ್ಳಿ ಇಷ್ಟು ಹಾಕಬೇಕು. ಈರುಳ್ಳಿ ಒಂದು ಅಂದಾಜು ಒಂದು 2 kg, 3 kg, 4 kg ಇದನ್ನ. ಇದು 1.5 kg ಇದೆ. 1.5 kg. ಎಷ್ಟು? 1.5 kgನಾ? ಹೌದು. ಓಕೆ 1.5 kg ಅಷ್ಟೆಲ್ಲ ಫ್ರೈ ಆಗಬೇಕಾ? ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದ್ಬೇಕು. ಬರೀ ಅಂದ್ ನಮ್ದು ಬಿ ಬರಲಿ ಅಂತ ಸುಮ್ಮನೆ ಕೈ ಈಟ್ ಹಾಕೋದು. ಥೋಡೆ ಯಾಡ್ ಹಾಕ್ಲಕ್ಕೆ ಕಳ್ಳೆ ಮಾ ಹೇಳ್ಯಾರ ನನಗೆ. ಎಲ್ಲ ರೆಡಿ. ಅವ್ರು ನಮ್ಮ ತಮ್ಮವರು, ಅವರೇ ಮಾಡೋದು ಅಡುಗೆ. ಇವರು ಛೋಟಾ ಉಸ್ತದ ಬಡ ಉಸ್ತದ. ಓಕೆನಾ? ಇವರೇ ಮಾಡೋದು. ಫುಲ್ ಪರ್ಫೆಕ್ಟಾಗಿ ತೋರಿಸ್ತೀನಿ ಸ್ಟಾರ್ಟಿಂಗಿಂದ ಕೊನೆ ತನಕ. ಪ್ರತಿಯೊಂದು ರೈಸು, ಸಾಂಬಾರು, ನೋಡೋ ಸಾಂಬಾರು, ಆಮೇಲೆ ಇದು ಪಲ್ಯ, ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಗ್ತೈತೆ ಲಾಸ್ಟಿನ ತನಕ. ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಪುದೀನ, ಇದು ಅದು ಓಪನ್. ಇದು ಆಲೂಗಡ್ಡೆ ನೋಡಿ, ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಪನ್ನೀರ್ ಥರ ಇದು ಆಲೂಗಡ್ಡೆ ಸಾಗು. ಜೀರಿಗೆ 100 ಗ್ರಾಮ್ ಆಗ್ಬೋದಾ? ಸ್ವಲ್ಪ 50 ಗ್ರಾಮ್. ಓಕೆನಾ? 50 ಗ್ರಾಮ್ ಆಗ್ಬೋದಾ? ಅಷ್ಟೇ. ಇದೇನು ಕಲರ್ ಆಗಬೇಕಾ? ಬ್ರೌನು ಸ್ವಲ್ಪ ಏನು ಕೊಬ್ಬರಿ ಹೇಳಲ್ಲ ಮತ್ತು. ಕೊಬ್ಬರಿ ಎಷ್ಟದು? 1 kg. 1 kg ಕೊಬ್ಬರಿ ಹುರಿದು ಬಿಟ್ಟು ಮಿಕ್ಸಿಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾ? ಹುರಿದು ಟೇಸ್ಟ್ ಆಗುತ್ತೆ. ಇವರೆಲ್ಲ ಈಗ ಇವನು ನಮ್ಮ ಸೋದಳೆಯ, ಇವನು ಕಾಮಿಡಿ ಮಾಡ್ತವನೆ. ನಮಗೆಲ್ಲ ಟಿಂಗಲ್ ಮಾಡ್ತಾರೆ. ಒಂದು ಯೂಟ್ಯೂಬಲ್ಲಿ ಒಂದಿನ ಸಕ್ಸಸ್ ಆದಮೇಲೆ ಇವರಿಗೆಲ್ಲ ತೋರಿಸ್ತೀನಿ. ತೋರಿಸಲ್ಲ, ಇವರಿಗೆ ಸಪೋರ್ಟ್ ಮಾಡ್ತೀನಿ. ಇವನು ಅಮರ್ ಅಂತ. ಇವನು ಆಲ್ರೆಡಿ ಒಂದು ಫಿಲಿಮಲ್ಲಿ ಇದ್ದಾನೆ, ಸ್ವಲ್ಪ ಬಂದಾನೆ, ಆಮೇಲೆ ಸ್ಟಾಪ್ ಮಾಡಿಬಿಟ್ಟವನೆ. ಆಮೇಲೆ ಬಾಗ ತೋರಿಸ್ತಾ ಬಾಗ. ಬೆಳ್ಳುಳ್ಳಿ ಇದೇನು? ಬೆಳ್ಳುಳ್ಳಿ ಎಷ್ಟು ಇದು? ಒಂದು 1/4 kgನ ಅರ್ಧ kg? ಅರ್ಧ kg ಬೆಳ್ಳುಳ್ಳಿ. ಶುಂಠಿನ ಓನ್ಲಿ? ಬೆಳ್ಳುಳ್ಳಿ ಶುಂಠಿ ಮಿಕ್ಸ್. ಓನ್ಲಿ ಬೆಳ್ಳುಳ್ಳಿ ಮಿಕ್ಸ್ ಇದೆ. ಅಲ್ಲ ಬೆಳಗಡ್ಡಿ ನಮ್ಮ ಬೀದರ್ ಲ್ಯಾಂಗ್ವೇಜ್ದಾಗೆ ಹೇಳಿ. ಅಲ್ಲ ಬೆಳಗಡೆ ಅಂತೇಳು. ಅಲ್ಲ ಬೆಳಗಡೆ ಅರ್ಧ kg. ಅದಕ್ಕೆ ಆ ಕಡೆ ಹೋಗೋದು ಕೆಲಸ ಹೀಟ್ ಬರ್ತದೆ. ಮುಖ ಎಲ್ಲ ಮತ್ತೆ ಆಯಿಲಿ ಐತದ ರೆಡ್ ಆಗಿ ಈ ಥರ ಫ್ರೈ ಹೊಡಿಬೇಕು. ಇದೇ ಇರ್ತದಲ್ಲ ಮೇನ್. ಇಲ್ಲೇ ಇರ್ತದೆ ಮೇನ್ ಸೀಕ್ರೆಟ್ ಅಲ್ಲ? ಎಸ್. ಲೈಟ್ ಬಿದ್ದದಲ್ಲ ಒಂದು ನಂದು. ಒಮ್ಮೆಲೆ ಮಸಾಲ ಮಾಡಾಗಿತ್ತು. ಬೆಳ್ಳುಳ್ಳಿ ಪೇಸ್ಟ್ ಕೈ ಕೊಟ್ಟಿದ್ದಿಲ್ಲ. ಇದಕ್ಕೆ ಸ್ಮೆಲ್ ನೋಡಿ.
ಮೆಣಸು ಅರ್ಧ ಹಾಕೋದ್ರಾಗ ಹೆಚ್ಚಿಗೆ ಆಯ್ತು. ಅರ್ಧ ಅರ್ಧ ಎಷ್ಟಿದು? ಒಂದು ಪಾವು ಕೆ ಜಿ. ಅರ್ಧ ಏನಂತಾರ ಮಾಮೂಲಿ ಹೇಳಿ ನೀವು ನಮ್ಮ ಲ್ಯಾಂಗ್ವೇಜ್ದಾಗ ಹೇಳೋ. ಪಾವು ಕಿಲೋ ಮೆಣಸಿನಕಾಯಿ, ಹಸಿ ಮೆಣಸಿನ್ಕಾಯಿ. ಪಾವು ಕಿಲೋ. ಹೀರೋ ರೆಡಿ ಆಗ್ಯಾವನಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಿದು. ಇದೇ ಇಂಪಾರ್ಟೆಂಟ್. ಫಸ್ಟ್ ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆ ಹಾಕಿ ತಡ್ಕ ಹೊಡಿಯೋದೇ ದೊಡ್ಡ ಇಂಪಾರ್ಟೆಂಟ್, ದೊಡ್ಡ ಪ್ರಾಬ್ಲಮ್. ಸ್ವಲ್ಪ ಪುದೀನ ತೊಗೊರಿ, ಕೊತ್ತಂಬರಿ ಹಾಕಿ ಪುದೀನ ಇದು ಥೋಡೆ ಪುದೀನ ರೈಟ್. ಏನಿದು ಪುದೀನ ಸುಮ್ಮನೆ ಫ್ರೈ, ಪುದೀನ ಸುಮ್ಮನೆ ಸ್ವಲ್ಪ ಹಾಕಬೇಕು. ಹಾಂ, ಥೋಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಂ, ಒಂದು 5 ನಿಮಿಷ ಬಿಟ್ಟೆ ಅಂದರೆ ಅದೇನದು ಪ್ರದೀಪ್? ಕಸ್ತೂರಿ ಮೋತಿ ಒಂದು 2 ಪ್ಯಾಕೆಟ್ ಹಾಕಿಬಿಡೋಣ. ಎಷ್ಟು ಇದು ಕರೆಕ್ಟಾಗಿ ಜೋರಾಗಿ ಮಾತಾಡಿ, ಏನು ಅಂಜಬಾರ್ದು. ನಾ ಅಂಜಲಕ್ಕೆ ಅಂಜೋರೇನು ನಮ್ಗೆ ರೊಕ್ಕ ಕೊಡೋದು. ಹ್ಞೂ, ಕಸ್ತೂರಿ ಮೇಥಿ ಹಾಂ 2 ಪ್ಯಾಕೆಟ್. ಹಾಂ, ಇದು ಹಾಕ್ಬೇಕೇನು ಕಸ್ತೂರಿ? ಇದು ಹಾಕಿದ್ರೆ ಇಲ್ಲಲೇ ಕಸ್ತೂರಿ ಬೇರೆ, ಫ್ಲೇವರ್ ಬೇರೆ, ಅದು ಕಸ್ತೂರಿ ಮೇಥಿ. ನೋ, ಟೊಮೆಟೊ ಪೇಸ್ಟ್. ಟೊಮೆಟೊ ಪೇಸ್ಟ್ ಎಷ್ಟು? ಒಂದು 3 kg ನಾ ಎಷ್ಟು? ಹಾಂ, ಒಂದು 2.5 kg. 2.5 kg, 2.5 ಕಿಲೋ. 2.5 ಕಿಲೋ. 2.5 ಕಿಲೋ ಹಾಕಿ ಟೊಮೆಟೊ ಪೇಸ್ಟ್ ಮಿಕ್ಸರ್ದಾಗ ಚೆನ್ನಾಗಿ ಬರೀ ಬರೆದೇ ಅಂದ್ರೆ ಎಷ್ಟಾಗುತ್ತೆ ಅದ್ರ ಲೆವೆಲೇ ಬೇರೆ ಅಂತೆ. ಕಾಣಿಸಲ್ಲ. ಹ್ಞೂ, ಎಲ್ಲ ಟೊಮೆಟೊ ಅದ ನೆಕ್ಸ್ಟ್ ಲೆವೆಲ್. ಒಳಗಡೆ ಟೊಮೆಟೊ. ಹಾಂ, ಅದೇನು ನೋಡ್ತೀವಿ ಆ ಕಡೆ ಕೈ ಹಿಡಿದ ಸುಟ್ಕೊಂಡಿಗಿನ ಹಳ್ಳಗ. ಓಕೆ, ಸಾಂಬಾರು ಅದು ರೆಡಿಯಾಗಿದೆ. ಇವಾಗ ಚಪಾತಿ ಜೊತೆ, ಇದು ಚಪಾತಿ ಜೊತೆ ಆಲೂಗಡ್ಡೆ ಗ್ರೇವಿ ಅಂದರೆ ಮಸಾಲ, ಆಲೂಗಡ್ಡೆ ಮಸಾಲ ರೆಸಿಪಿ ಇದು. ಮಿಕ್ಸ್ ಮಾಡಿರೋದು ನಾಚೋದಿಲ್ಲ ಡೈರೆಕ್ಟ್. ಇಲ್ಲ, ಫಸ್ಟಿಗೆ ಹಾಕ. ಅರಿಶಿಣ ಎಷ್ಟು ಹಾಕಬೇಕು? ಸ್ವಲ್ಪ. ಕಲರ್ಗೋಸ್ಕರನಾ? ಇದೇನು ಹಾಕಿದ್ದೀನಿ ಸೆಂಟ್ರದಾಗಪ್ಪ? ಧನಿಯಾ ಪೌಡ್ರ್. ಧನಿಯಾ ಪೌಡ್ರಾ? ನಮ್ಮ ಮನುಷ್ಯನ ಹೇಳ್ಕೊಳ್ಳಿ ಹಾಕ್ತಾನೆ. ಅದು ಕೊಡೋದು ಅವ್ರಿಗೆ ಕೊಡೋದು. ಇಲ್ಲ, ಅವಾಗ ವಿಡಿಯೋದಾಗ ಸುಮ್ಮನೆ ನೋಡ್ದೆ. ಧನಿಯಾ ಪೌಡ್ರು, ಉಪ್ಪು ಹಾಕಿಲ್ಲ. ಫ್ಲೇವರ್ ಏಕ್ದಮ್ ಭಾರಿ ಉಂಟದ ನೋಡಪ್ಪ. ಹಾಂ, ಒಳ್ಳೆ ಸ್ಮೆಲ್ ಬರುತ್ತೆ. ಹಾಂ, ನೀನು ನಮ್ಮ ಬೀದರ್ ಕಡೆಯಿಂದ ಮಾತಾಡಬೇಕು. ಮಿಸ್ಟೇಕ್ ಮಾಡ್ಕೊಂಬ. ಹ್ಞೂ, ಹಂಗೆಲ್ಲನೇ ಬೇಕು. ಇದೇನು? ಘರ್ಕುಲ್ ಮಟನ್ ಮಸಾಲ. ಇದು ಬೀದರ್ ಸ್ಪೆಷಲ್ ಮಸಾಲ. ಇದು ಆ್ಯಕ್ಚುಲಿ ಈ ಸೈಡೇ ಸಿಗ್ತದೆ. ಇದು ಬೆಂಗಳೂರು ಆ ಸೈಡ್ ಅದು ಹುಡುಕ್ತಂದ್ರೆ ಭೀ ಸಿಗಲ್ಲ. ಒಂದು ಮೂಲೆಗೆ ಭೀ ಎಲ್ಲಿ ಭೀ ಸಿಗಲ್ಲ. ಅದು ನಮ್ಮ ಹೈದರಾಬಾದ್ ಕರ್ನಾಟಕ ಭೀ ಅರ್ಧ ಸಿಗ್ತದೆ ಅಷ್ಟೇ. ಅದು ಏನೇನು? ಖಾರ ಹಿಂಡಿ, ಕಾಯಿ ಹಿಂಡಿ. ಖಾರ ಹಿಂಡಿ, ಕಾಯಿ ಹಿಂಡಿ ಎರಡು ಮಿಕ್ಸ್. ಕಾಯಿ ಹಿಂಡಿ ಅಂದರೆ ಕಡಲೆ ಬೀಜದ್ದು ಪೌಡ್ರು. ಥೋಡೆ ಇಟ್ಕೊ. ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಹಾಕೋಬೇಕು. ಇದೆಲ್ಲ ಗ್ರೇವಿಗೆ ಇದು ಏಕ್ದಮ್ ಒಳ್ಳೆ ಸೊಲ್ಯೂಷನ್. ಥೋಡೆ ಖಾಲಿ ಇಡಬಾರ್ದು ಪೂರ. ಇನ್ನೊಂದು ಥೋಡೆ ಹಾಕಿ ಬಿಡು. ಪಾತಿ ಸಿದ್ಧ ಕಲ್ಲಿ. ಗಟ್ಟು ಕೊಡದೆ ಮಿಕ್ಸ್ ಮಾಡ್ಕೊಂಬಿಡಿ. ಹಾಂ, ಅದೇ ಹಿಂಗೆಲ್ಲ ಹೇಳಿ ನೀ ಹಿಂಗೆ ತಿರುಗಿಸ್ತಾ ಹಿಂಗೆ ಮಾಡ್ತಾನೋ. ಅದೆಲ್ಲ ಹಾಕಿಬಿಟ್ಟು ಹಾಂ, ತಿರುಗಿಸ್ತೀವಿ. ಈಗ ಹಾಂ, ಸ್ವಲ್ಪ ತಿರುಗಿಸಿ ಕುತ್ಕೊಬಾರ್ದು ಅದು ಕೆಳಗೆ. ಒಂದು ಅರ್ಧ ಕಿಲೋ ಅಷ್ಟು ನೀರು ಹಾಕ್ತೀವಿ. ಈಗ ಒಂದು ಜಗ್ಗು. ಹಾಂ, ಚಿಕನ್ ಅವ್ರ ಫ್ರೆಂಡ್ ಬಂದಾರ ಇಲ್ಲಿ, ಅವ್ರ ಜೊತೆ ಹಂಗೆ. ಹಾಂ, ಅವೆಲ್ಲ ಹಾಕ. ನನಗೆ ಬಸ್ ಯಾಕೆ ನೀರು ಹಾಕಿದ್ರಿ? ಸ್ವಲ್ಪ ತೆಳಗೆ ಕೊಳಪಲ್ಲ. ಹಾಂ, ಅದು ಸ್ವಲ್ಪ ನೀರು ಹಾಕಿವಲ್ಲ, ಹಾಂ, ಎಲ್ಲ ಬಿಡು. ಜಾಸ್ತಿ ಹೀಟ್ ಆಗಿನ ಕಡೆ ಜಾಸ್ತಿ ಆಗ್ಯದ. ಅದ್ರ ಕಡೆ ಇದೆಲ್ಲ ಹಾಕಿದ್ರೆ
ಮತ್ತೊಂದು 5 ನಿಮಿಷ ಬೇಡ ಕೂಡ ಇಲ್ಲಿ ಯಾವ್ದು ಒಳ್ಳೇದು ನೋಡಿ. ಇದು ಕ್ಯಾರೆಟ್ ಹಾಕ್ತಿರಲ್ಲ. ಹೌದು ಇನ್ನೊಂದು ಸ್ವಲ್ಪ ನೀರು ಹಾಕಿ. ಬೀನ್ಸ್ ಬೇಡ ಬೀನ್ಸ್ ಹಾಕೋದಿಲ್ಲ. ಏನೋ ಸ್ವಲ್ಪ ಹಾಕಿ ನೀರು ಸಾಕು ಬಿಡು. ಉರಿ ಅದ ಕಡಕ ಮೀಡಿಯಂ ಫ್ಲೇಮ್ ಅದ. ಇದು ಚಪಾತಿ ಜೊತೆ ಸೂಪರ್ ಆಗಿರುತ್ತೆ ಗ್ರೇವಿ. ಆಲೂಗಡ್ಡೆ ಗ್ರೇವಿ, ಕ್ಯಾರೆಟ್ ಸ್ವಲ್ಪ ಮಿಕ್ಸ್ ಇರುತ್ತೆ, ಬಟಾಣಿ ಸ್ವಲ್ಪ ಎಲ್ಲ ನಮ್ಮ ಇಲ್ಲಿ ಹೊರಗಿರ್ತಾರ್ರಿ. ಮಿರ್ಚಿ ಪೌಡ್ರ್, ಸಾಕು ಮೆಣಸಿನ ಪೌಡ್ರ್, ಮೆಣಸಿನ್ಕಾಯಿ ಪುಡಿ ಒಂದು 100 ಗ್ರಾಮ್ ಇದೆ ಅಷ್ಟೇ. 100 ಗ್ರಾಮು, ಒಂದು 100 to 150 ಗ್ರಾಮ್. ಓಕೆ. ಹಾಂ ಚಪಾತಿ ತೋಲ್ ಖಾರ ಇರಲೇ ಖಾರ ಭಾಳ ಮೆಣಸಿನ್ಕಾಯಿ ವಾಸಿ. ಓಕೆ. ಬರಬರ ನೀರೇ ಹಾಕೋದಿಲ್ಲ. ಇದೇನು ಕಡ್ಡಿ ಬೀಜ. ಕಡಲೆ ಬೀಜ, ಹಮ್ಮನ್ ಕಡ್ಡಿ ವೈಟ್ ಟೇಸ್ಟ್ ಬರುತ್ತೆ. ಒಳ್ಳೆ ಟೇಸ್ಟಿಗೇನು ಮೋಸ ಇಲ್ಲ. ಒಂದು ಹೈದರಾಬಾದಲ್ಲೇ ಮೇನ್ ರೋಡಿಗೆ ಒಂದು ಹೋಟೆಲ್ ಹಾಕಬೇಕಾಯ್ತದ ಈಗ. ಲಗುನ್ ದಿನ ಈಗ ಇಲ್ಲೇ ಗೊತ್ತಿರ್ತದ ನಾಳಿಂದ ಊಟದ ಟೆಸ್ಟು, ಇದು ಊಟದ ಟೆಸ್ಟು. ಪೌಡ್ರ್ ಹಾಕ್ತಾವ ಜಾಸ್ತಿ. ಹಾಕ್ಬಿಡೋದು ಅದಕ್ಕೆ ಚೆಲ್ಲಾಗಲ್ಲ. ಥೋಡಿ ಎಂಬುದು ಹೊಟ್ಟೆ ಬರ್ರಂತ ಬಟಾಣಿ ಮಟರ್, ಆಲೂ ಮಟರ್ ಮಸಾಲ, ವೆರಿ ಬಿಗ್ ಕ್ವಾಂಟಿಟಿ ಇಂದ 250 ಜನ ತಿನ್ನೋಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಘಮ ಘಮ ಮಟರ್ ಮಸಾಲ. ವೆರಿ 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 ಗುಡ್. ಪಲ್ಯ ಕತ್ಲೆ ವಾಸನೆ ಹೊಂಟದ ನೋಡ್ರಪ್ಪ. ಇಲ್ಲಿ ಕುಂತಿನ ಮಂದಿ ಅರ್ಧ ವಾಸನೆಗೆ ಹೊಟ್ಟೆ ತುಂಬ್ಕೊಳತ್ತ ನಂತರ. ಹೇಳೋರು ಹೇಳಿ ಪ್ರದೀಪ್, ಏನು ಹೇಳ್ತಿ? ನನ್ನ ಮಗನ ಎಲ್ಲೋ ಯಾಕೋ ಅಪ್ಪು ಅಚ್ಚಾ ಮಾತಾಡೋಲಿ. ನೀರು ಹಾಕೋ. ಎಷ್ಟು ನೀರು? ಒಂದು 2 ಲೀಟ್ರ್. ಹಾಂ, 2 ಲೀಟ್ರ್ ನೀರು. ಸುಮ್ಮನೆ ಸಿಂಪಲಾಗ ಸ್ವಲ್ಪ ಸಾಕು. ಯಾಕಂದ್ರೆ ಸ್ವಲ್ಪ ಅವ್ರ ಪಕ್ಕದಲ್ಲಿ ಇದಾರಲ್ಲ, ಅವರು ಅವ್ನ ಹೆಲ್ಪರ್. ಒಣಗ್ಲತ್ತದ ಅವನ ರಾಕೇಶ್ ಅಂತ ಅಂದ್ಬಿಟ್ಟು ಅವ್ರ ವಸ್ತುದ ಹೆಲ್ಪರ್ ಅವ್ರು. ಹಾಕ್ದೇವು ಅಂದ್ರೆ ಫ್ರೆಂಡ್ಸ್, ಏನು ಗ್ರೇವಿ ಅಂತಂದ್ರೆ ಇದು ಭಾಳ ಸೂಪರ್. ಡಬಲ್ ರೋಲ್ ಅವಳು ಜೋಳಿದ್ಲು ಸುಮೇಶ್ ಅವ್ರಿಗೆ ಯಾರು ನೋಡಿದಿನವ್ರು ಭೀ ಎಲ್ಲರಿಗೆ ಅದ ಬಿಡು. ಇಲ್ಲಿ ಕಮ್ಮಂತಿಲ್ಲ. 20,000 ಕೊಟ್ಟು ತೊಗೊಂಡಪ್ಪ. ಥೋಡೆ ಇಡು, ಅದ್ರ ಥೋಡೆ ಇಡು ಆಯ್ತು. ಇದೇನು ಇದು ಕಡ್ಲೆಕಾಯಿ ಶೇಂಗಾ ಪೌಡ್ರ್ ಮಿಕ್ಸ್ ಮಾಡಿ ಆವಾಗ ಹಾಕಿಂದು ಕನ್ಫ್ಯೂಸ್ ಮಾಡಿದ್ರಿ. ಅವಾಗ ಹಾಕಿದ್ದು ಎಳ್ಳು ಕಟ್ ಮಾಡ್ತೇನೆ. ಅದಕ್ಕೆ ಕಟ್ ಮಾಡೋದು ಅದು ನಡೀತಾ ಬಿಡು. ಇಷ್ಟು ನೋಡು, ಏನು ಹಾಕ್ಲೇ ಸಾಕು. ಎಲ್ಲದು ಹೇಳೋ ಟೈಮಿನ ಹೇಳ್ಬೋದು, ಬಟ್ ಇದು ಆನ್ ರೆಕಾರ್ಡ್ ಇತ್ತು. ಆನ್ ರೆಕಾರ್ಡ್ ಅವರಿಗೆ ನೆನಪಿಲ್ಲ ಕಡಲೆ ನೋಡಲ್ಲ ಬಿಡೋರು. 2 ಸಲ ಕಡಲೆ ಬೀಜ ಇದೆ ಹಂಗೆಲ್ಲ ರಿಪ್ಲೈ ಬರ್ಬೇಕು ಆ್ಯಕ್ಚುಲಿ. ಆವಾಗಂತ ಮಾಮ ನೀವು ಈ ಥರ ಕೇಳ್ಬೇಕಂತಾನೆ ಬೇಕಂತ ಇದೊಂದು ಕಾಮೆಂಟ್ ಕೊಡ್ತಾನ ರಿಪ್ಲೈ ಮಾಡ್ತಾರೆ. ಅವಾಗ ನೀರು ಹಾಕ್ತಾ ಇರ್ಬೇಕಾ? ಯಾಕೆ? ಯಾಕಂದ್ರೆ ಕೆಳಗಡೆ ಕೂಡ್ತದಲ್ಲ, ಕೆಳಗೆ ಕುಂಡಿದ್ದು ಸ್ವಲ್ಪ ನೀರನ್ನ ಹಾಕೋತಿದ್ದೇವಲ್ಲ. ಮಾಮ ನೆಕ್ಸ್ಟ್ ಲೆವೆಲ್ ಕಾಜು ಪನ್ನೀರ್. ಇದು ಏನಾರ ಒಳ್ಳೆ ಪಾಯಸದ ಇದು ಕಾಜು ಪನ್ನೀರ್ ಅಲ್ಲಿ ಕಾಜು ಪನ್ನೀರ್ ಕೂಡ ಯೂಸ್ ಮಾಡ್ಕೋಬಹುದು ನೀವು. ಆಲೂ ಬಾಯ್ಲ್ಡ್ ಆಲೂ. ಬಯಲ್ಡ್ ಆಲೂನಾ? ಎಷ್ಟು ಕೆಜಿ ಇದು? ಎಷ್ಟು ಕೆಜಿ ಪ್ರದೀಪ್? ಇದು ಮಿನಿಮಮ್ ಒಂದು 10 ಕೆಜಿ. 10 ಕೆಜಿ ಆಲೂಗಡ್ಡೆ. ಅದು ಪನ್ನೀರ್ ಥರ ಪೀಸಾಗಿ ಒಂದರಲ್ಲಿ ಒಂದು 8 ಪೀಸ್, ಒಂದು ಆಲೂಗಡ್ಡೆಲಿ ಒಂದು 8-10 ಪೀಸು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೇಯಿಸಿರೋದು. ಓಕೆ, ಇದನ್ನು ಇವಾಗ ಆಲೂ ಪನ್ನೀರ್ ಆಲೂ 1199 ಓಕೆ. ಯಾವಾಗಲೂ 24/7 ಕಾಲ್ ಮಾಡಿ, ಎನಿ ಟೈಮ್ ಮಾಡಿರಿ. ನಾವು ನಿಮ್ಮ ಹತ್ರ ಬಂದು ಮಾಡ್ತೀವಿ ಅಡುಗೆ. ಓಕೆ,
ದೊಡ್ಡ ಕೈದಾಗ ಇರ್ತಾ ಹಾಕ್ಬೋದು. ಇಲ್ಲ ಇದೇನು ಕೈ ಬೀಜ ಹಾಕಿದೆ ನೋಡು, ಇದು ಕುಯ್ದಬೇಕು, ಅದು ಕುದ್ದು ಅದ್ರೊಳಗಿನ ಎಣ್ಣೆ ಬಿಡ್ತದಿನ. ಹಾಕು. ನೀರೆಷ್ಟಪ್ಪ? ಜಾಸ್ತಿ ಆಗ್ಬೇಡಿ, ನೋಡಿ ಹಾಕುತ್ತೀರಿ ಅಲ್ಲ. ನೀರು ಒಂದು 10-12 ಲೀಟ್ರ್ ಹಾಕಬೇಕಾಗುತ್ತೆ. 12 ಲೀಟ್ರಾ? ಹಾಕಿ ನೀರು ಹಾಕಿ ಥೋಡೆ ಹಾಕಿ ಸುಮ್ಮನೆ ಸಾಕು. ಈ ನನ್ನ ಮಗನ ಏನು ನಿಧಾನ ಕೂತವನಿಲ್ಲಿ. ಬೆಂಕಿ ತೆಗೀರಿ, ತಿರ್ಗಿಸ್ದಾಗ ಬೆಂಕಿ ತೆಗೀರಿ. ಹೇಗೆ ರೆಡಿನಾ? ರೈಟ್, ಫುಲ್ ಪರ್ಫೆಕ್ಟು, ಓಕೆ, ಎಲ್ಲ ಫಿನಿಶ್ ಆಯ್ತಿದೆ ಇವಾಗ. ಆಯ್ತು ನೋಡ್ರಪ್ಪ, ಎಲ್ಲರೂ ಊಟ ಮಾಡ್ಬೋದು ಈಗ. ಒಳ್ಳೆ ಊಟ ಮಾಡೋದು, ಬೆಂಕಿ ಎಲ್ಲ ಸ್ಟಾಪ್ ಮಾಡ್ಬೇಕು ಇವಾಗ. ಕೊತ್ತಂಬರಿ ಪುದೀನ ಎಲ್ಲ ಒಯ್ದೇನು